ಹಾಯ್ ಹಲೋ ನಮಸ್ಕಾರ. ಶ್ರೇಯಾ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವೆಲ್ಲ ಆತ್ಮವಂಚನೆ ಅನ್ನುವಂತ ಒಂದು ಪದವನ್ನ ಕೇಳೇ ಇರ್ತೀರ. ಎಷ್ಟೋ ಬಾರಿ ನಮಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಇನ್ನೊಬ್ರು ಖುಷಿಗೋ ಅಥವಾ ಇನ್ಯಾರ್ದಾದ್ರೂ ಮುಂದೆ ನಾವು ಒಳ್ಳೆ ರೀತಿಲಿ ಇದೀವಿ ಅಂತ ತೋರ್ಸ್ಕೊಳ್ಳೋದಕ್ಕೋಸ್ಕರ ನಮಗ್ ನಾವೇ ಮೋಸ ಮಾಡ್ಕೊಳ್ಳೋದು. ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಟ್ರೆಸ್ಟಿಂಗ್ ಕಥೆನ ಇವತ್ತಿನ ಎಪಿಸೋಡಿನಲ್ಲಿ ನಾನ್ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಒಂದ್ ಊರಿನಲ್ಲಿ ಒಬ್ಬ ಹುಡುಗನಿರ್ತಾನೆ. ಆತನ ಹೆಸರು ಮಾಧವ ಅಂತ. ಈತನ ವಯಸ್ಸು ಸುಮಾರು 10 ರಿಂದ 12. ಇವನಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ. ಅದೇನಂದ್ರೆ ಸುಳ್ಳು ಹೇಳೋದು. ಇವನು ಹೇಳುವಂತಹ ಸುಳ್ಳಿಂದ ಬೇರೆ ಯಾರಿಗೂ ಏನೋ ತೊಂದರೆ ಆಗ್ತಾ ಇರ್ಲಿಲ್ಲ. ಆದ್ರೆ ಈತನಿಗೆ ತಾನು ಬೇರೆಯವರಿಗಿಂತ ಉತ್ತಮವಾಗಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅನ್ನುವಂತ ಹಂಬಲ. ಅದಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದ. ಓದಿಲ್ಲ ಅಂದ್ರೂ ಕೂಡ ಓದಿದ್ಯಾ ಅಂತ ಕೇಳಿದಾಗ ಓದ್ ಮುಗ್ಸಿದೀನಿ ಅಂತ ಸುಳ್ಳು ಹೇಳೋದು. ಆತನಿಗೆ ಯಾವ್ದಾದ್ರು ಒಂದು ವಿಷಯಕ್ಕೆ ಭಯವಿದ್ರು ಕೂಡ ನನಗೆ ಭಯ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಅನ್ನೋ ರೀತಿ ಸುಳ್ಳು ಹೇಳೋದು. ಆತ ಒಮ್ಮೆ ಹೀಗೆ ಆಟ ಆಡ್ತಿರ್ಬೇಕಾದ್ರೆ ಅವನ ಬಾಲು ಅಚಾನಕ್ ಆಗಿ ಮನೇಲಿರುವಂತಹ ಅಟ್ಟದ ಮೇಲೆ ಹೋಗಿ ಬಿದ್ದೋಗುತ್ತೆ. ಬಾಲ್ ಅನ್ನ ತಗೋಬೇಕು ಅಂತ ಅಟ್ಟ ಹತ್ತಿದಾಗ ಮಾಧವನಿಗೆ ಅಲ್ಲೊಂದು ಕನ್ನಡಿ ಕಾಣುತ್ತೆ. ಆ ಕನ್ನಡಿಯ ಹಿಂದೆ ಒಂದು ಸಾಲನ್ನ ಬರ್ದಿರ್ತಾರೆ. ಈ ಕನ್ನಡಿಯಲ್ಲಿ ಕಾಣಿಸೋದು ನಿಮ್ಮ ಪ್ರತಿಬಿಂಬವಲ್ಲ, ನಿಮ್ಮ ಮನಸ್ಸಿನ ಪ್ರತಿಬಿಂಬ ಅಂತ ಒಂದು ಸಾಲು ಬರ್ದಿರುತ್ತೆ. ಆ ಸಾಲನ್ನ ಓದಿದ ನಂತರ ಮಾಧವ ಕನ್ನಡಿಯನ್ನ ತನ್ನ ಮುಖದ ಮುಂದೆ ಇಟ್ಕೋತಾನೆ. ಮುಖದ ಮುಂದೆ ಹಿಡಿದಾಗ ಅವನಿಗೆ ಅವನ ಮುಖವೇ ಕಾಣೋದಿಲ್ಲ. ಒಂಥರ ಮುಸುಕಾದಂತಹ ಒಂದು ಚಿತ್ರ ಕಾಣ್ತಾ ಇರುತ್ತೆ. ಅವನಿಗೆ ಇದು ಏನು ಅಂತಾನೆ ಅರ್ಥ ಆಗೋದಿಲ್ಲ. ಸೀದಾ ತನ್ನ ತಾತನ ಬಳಿ ಬಂದು ಈ ವಿಷಯವನ್ನ ಹೇಳ್ತಾನೆ. ಆಗ ಅವನ ತಾತ ಇವನ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ನೋಡಪ್ಪ ಮಾಧವ, ಇದೊಂದು ಮಾಯಾಮಂತ್ರ ಇರುವಂತಹ ಕನ್ನಡಿ. ಈ ಕನ್ನಡಿಯನ್ನು ಹಿಡಿದುಕೊಂಡು ನೋಡಿದಾಗ ನಮ್ಮ ಮುಖ ನಮಗೆ ಕಾಣೋದಿಲ್ಲ. ನಮ್ಮ ಮನಸ್ಸು ಹೇಗಿದೆ ಅನ್ನೋದು ಈ ಕನ್ನಡಿಯ ಮುಖಾಂತರ ಗೊತ್ತಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶವಿಲ್ಲದೆ ಇದ್ದಾಗ ಮಾತ್ರ ಈ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸುತ್ತೆ ಅಂತ ಹೇಳ್ತಾರೆ. ಆತನಿಗೆ ಆ ರಾತ್ರಿ ಎಲ್ಲ ಅದೇ ವಿಷಯ ತಲೆಯಲ್ಲಿ ಕೊರಿತಾ ಇರುತ್ತೆ. ನಾನು ತುಂಬಾ ಸುಳ್ಳು ಹೇಳ್ತೀನಲ್ಲ, ಅದಕ್ಕೋಸ್ಕರ ಕನ್ನಡಿಯಲ್ಲಿ ನನ್ನ ಮುಖ ಕಾಣಿಸ್ಲಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ಆ ದಿನದಿಂದ ಅವ್ನು ಹೇಳ್ತಿದ್ದಂತಹ ಸುಳ್ಳು ಹೇಳುವಂತಹ ಅಭ್ಯಾಸವನ್ನ ಕಮ್ಮಿ ಮಾಡ್ಕೋತಾ ಹೋಗ್ತಾನೆ. ಓದಿಲ್ಲ ಅಂದ್ರೂ ಕೂಡ ಓದ್ ಮುಗ್ದಿಲ್ಲ ಅಂತ ಒಪ್ಕೋತಾ ಇದ್ದ. ಯಾವ್ದಾದ್ರು ಒಂದು ವಿಷಯಕ್ಕೆ ಭಯವಿದ್ದಾಗ ನನಗೆ ಈ ವಿಷಯ ಅಂದ್ರೆ ಭಯ ಇದೆ ಅನ್ನೋದನ್ನ ಒಪ್ಕೋತಿದ್ದ. ಒಂದಷ್ಟು ದಿನಗಳ ನಂತರ ಮಾಧವ ಸಂಪೂರ್ಣವಾಗಿ ಸುಳ್ಳು ಹೇಳೋದನ್ನ ನಿಲ್ಲಿಸ್ತಾನೆ. ಅದಾದ ನಂತರ ಹೋಗಿ ಕನ್ನಡಿಯನ್ನ ನೋಡ್ತಾನೆ. ಅವನಿಗೆ ಅವನ ಪ್ರತಿಬಿಂಬ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಸ್ನೇಹಿತರೆ, ಎಷ್ಟೋ ಬಾರಿ ನಾವು ಇಂಥ ಕೆಲ್ಸವನ್ನ ಮಾಡ್ತೀವಿ. ಯಾರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಅಥವಾ ಅವ್ರಿಗಿಂತ ನಾನು ಯಾವ ರೀತಿಲೂ ಕಮ್ಮಿ ಇಲ್ಲ ಅನ್ನೋದಕ್ಕೋಸ್ಕರ ಸುಳ್ಳು ಹೇಳ್ತಾ ಇರ್ತೀವಿ. ಪ್ರತಿ ಬಾರಿ ಅಲ್ಲಿ ಹೇಳುವಂತಹ ಸುಳ್ಳಿಂದ ಅವ್ರಿಗೇನು ನಷ್ಟ ಆಗ್ತಿಲ್ಲ. ನಷ್ಟ ಆಗ್ತಾ ಇರೋದು ನಮಗೆ, ನಮ್ಮ ಆತ್ಮಕ್ಕೆ ನಾವು ವಂಚನೆಯನ್ನ ಮಾಡ್ಕೋತಾ ಇದೀವಿ. ಇರೋ ವಿಷಯವನ್ನ ಇದ್ದ ಹಾಗೆ ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಯಾವತ್ತಿದ್ರೂ ಮೊದ್ಲು ನಾವು ನಮ್ಮ ಆತ್ಮಕ್ಕೆ ಸರಿಯಾಗಿರ್ಬೇಕು. ನಮ್ಮೊಳಗೆ ನಿಜವಾದ ಸಂತೋಷವನ್ನ ಕಂಡುಹಿಡಿದಾಗ ಮಾತ್ರ ಇನ್ನೊಬ್ರಿಗೋಸ್ಕರ ಬದುಕೋದನ್ನ ನಾವು ಕಮ್ಮಿ ಮಾಡ್ತೀವಿ. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರೀದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಕಥೆಯನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತಿದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಮುಂದಿನ ಎಪಿಸೋಡಿನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ದಯವಿಟ್ಟು ಮರಿದ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತ ಉತ್ಸಾಹವನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.